ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಪ್ರೆಗ್ನೆನ್ಸಿ ಅಂತ ಬಂದಾಗ ತುಂಬ ಜನ ಏನೇನೋ ವಿಚಿತ್ರವಾಗಿ ಟ್ರೈ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಸೆಕ್ಷುವಲ್ ಪೊಸಿಷನ್ಸ್ನ ಟ್ರೈ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ದ ಸ್ಪರ್ಮ್ ಟು ಟ್ರಾವೆಲ್. ಯಾಕಂದರೆ ಜನರಲ್ ಮೆಟ್ರಿಕ್ಸಲ್ಲಿ ಅದ್ರ ಸೈಜ್ಗೆ ತುಂಬ ಟ್ರಾವೆಲ್ ಮಾಡಬೇಕು. ಫ್ಯಾಲೋಪಿಯನ್ ಟ್ಯೂಬ್ ಹೋಗಿ ಇದು ಮಾಡೋದಕ್ಕೆ ಸ್ವಲ್ಪ ಜನ ಏನು ಟ್ರೈ ಮಾಡ್ತಾರೆ, ಈ ಪೊಸಿಷನ್ಸ್ನ ನಾವು ಟ್ರೈ ಮಾಡಿದ್ರೆ ಈಸಿ ಆಗೋದು ಫ್ಯೂಸ್ ಆಗುತ್ತೆ ಅಂತೆಲ್ಲ ಮಾಡ್ತಾರೆ. ಇದು ಮಿತ್ತ, ಬಟ್ ಆ್ಯಕ್ಚುಲಿ ರಿಯಲ್ಲ ಏನು? ಏನು ರಿಯಾಲಿಟಿ ಇಲ್ಲ ಅದರಲ್ಲಿ. ಬಿಕಾಸ್ ಸೆಕ್ಷುವಲ್ ಆಕ್ಟಿವಿಟಿ ಯಾವುದೇ ಪೊಸಿಷನಲ್ಲಿ ಮಾಡ್ಕೊಳ್ರಿ, ಒಂದು ಗಂಡಸರಿಗೆ ಆರ್ಗ್ಯಾಸಮ್ ಅಂತ ಬಂದಂಗೆ ಲೇಡೀಸ್ಗೂ ಕೂಡ ಆರ್ಗ್ಯಾಸಮ್ಸ್ ಬರುತ್ತೆ. ಆರ್ಗ್ಯಾಸಮ್ಸ್ ಬಂದಾಗ ಲೇಡೀಸಲ್ಲಿ ಯೂಟ್ರೈನ್ ಕ್ಯಾವಿಟಿ ಅಂದರೆ ಗರ್ಭಚೀಲ ಸ್ಪ್ಯಾಸ್ಮಾಡಿಕ್ ಅಂದರೆ ಅಂದರೆ ಬಿಟ್ಟು ಬಿಟ್ಟು ಸ್ಕ್ವೀಸ್ ಮಾಡುತ್ತೆ. ಆವಾಗ ಆ ಬಿಟ್ಟು ಬಿಟ್ಟು ಸ್ಕ್ವೀಸ್ ಮಾಡುವಾಗ ನೆಗೆಟಿವ್ ಸೆಕ್ಷನ್ ಕ್ರಿಯೇಟ್ ಮಾಡಿ ಅಲ್ಲಿ ಡೆಪಾಸಿಟ್ ಆಗಿರೋ ಸ್ಪರ್ಮ್ನ ಒಳಗೆ ಬರೋಕ್ಕೆ ಅನುಕೂಲ ಮಾಡಿಕೊಡ್ತದೆ. 1.5ರಿಂದ 4.5 ml ಸ್ಪರ್ಮ್ ಸೆಮೆನ್ ವಾಲ್ಯೂಮ್ ಎಜಾಕ್ಯುಲೇಟ್ ಆಗುತ್ತೆ, ಆದರೆ 0.5 ml ಮಾತ್ರ ಒಳಗೆ ಹೋಗುತ್ತೆ. 4 ml ಅಥವಾ 1 ml ಅಥವಾ 3 ml ವಾಟ್ ಎವರ್ ಎಕ್ಸೆಸ್ ಇಸ್ ದೇರ್ ಅಲ್ಲ, ಅದು ಓವರ್ಫ್ಲೋ ಆಗುತ್ತೆ. ಆ ಓವರ್ಫ್ಲೋ ಆಗೋದನ್ನ ತಪ್ಸಕ್ಕೆ ಈ ಪೊಸಿಷನ್ಸ್ ತಗೊಳ್ಳೋದು. ಬಟ್ ಡಾಕ್ಟರ್, ಇವಾಗ ವಿಮೆನ್ ನೋಡಿದೀವಿ, ಇನ್ ಗುಡ್ ನ್ಯೂಸ್ ಅಲ್ಲಿ ತೋರಿಸಿದ್ದಾರೆ. ಕರೀನಾ ಕಪೂರ್ ಏನ್ ಮಾಡ್ತಾರೆ, ಕಾಲ್ ಎತ್ಕೋತಾರೆ ಸೊ ದಟ್ ದ ಸೀಮೆಂಟ್ ಡಸಂಟ್ ಫ್ಲೋ ಔಟ್ ಅಂಡ್ ಜಾಸ್ತಿ ಅದು ಈಸಿ ಆಗೋದು ಫ್ಯೂಸ್ ಆಗ್ಲಿ ಅಂತ. ಆಕ್ಚುಲ್ ಆಗಿ ಇದು ಕೂಡ ಸೈಂಟಿಫಿಕ್ ಅಥವಾ ಸುಮ್ಮನೆ ಜನ ಪ್ರಾಕ್ಟೀಸ್ ಮಾಡ್ತಾ ಇದಾರ? ಸೈಂಟಿಫಿಕ್ ಅಂದ್ರೆ ಇಟ್ ಈಸ್ ನಾಟ್ ಟೋಟಲಿ ಸೈಂಟಿಫಿಕ್. ಯಾಕಂತಂದ್ರೆ ಇವಾಗ 1.5ರಿಂದ 4.5 ml ಇದ್ರೂ ಅಷ್ಟೂ ಹೋಗಕ್ಕಾಗಲ್ಲ. ಪ್ಲಸ್ ಸ್ಪರ್ಮ್ಸ್ಗೆ ಒಂದು ತನ್ನದೇ ಆದ ಒಂದು ಮೊಟಿಲಿಟಿ ಅಂತ ಇರುತ್ತೆ. ಸೊ ಒಂದು ಯುಟ್ರೈನ್ ಸ್ಕ್ವೀಸಿಂಗ್ ಎಫೆಕ್ಟ್ ಹೇಳ್ಕೊಳತ್ತೆ, ಒಂದು ಎರಡನೇದು ಸ್ಪರ್ಮ್ಸ್ಗೆ ಮೂವ್ಮೆಂಟ್ ಅಂತ ಇರುತ್ತೆ, ಹೋಗುತ್ತೆ. ಬಟ್ ಹಾಗಂತ ಕೆಲವೊಂದ್ಸತಿ ಇವಾಗ ಪ್ರಾಪರ್ ಇಂಟರ್ಕೋರ್ಸ್ ಆಗಿಲ್ಲ ಅಂತಂದ್ರೆ ಆವಾಗ ಸ್ಪರ್ಮ್ ಜಾಸ್ತಿ ಹೊರಗಡೆ ಬರಬಹುದು. ಪ್ಲಸ್ ಇವಾಗ ಸೆಮೆನ್ ಸ್ಯಾಂಪಲ್ ಅಲ್ಲೂ ಥ್ರೂಔಟ್ ದಟ್ ಸ್ಯಾಂಪಲ್ ಒಂದೇ ತರದ್ದು ಕ್ವಾಲಿಟಿ ಆಫ್ ದ ಕೌಂಟ್ ಆಫ್ ದ ಸ್ಪರ್ಮ್ಸ್ ಇರಲ್ಲ. ಸೊ ಅದೂ ಇಂಪಾರ್ಟೆಂಟ್. ಸೊ ಹಾಗಾಗಿ ಯೂಶಲಿ ನಾವ್ ಏನ್ ಹೇಳ್ತೀವಿ ಅಂತಂತಂದ್ರೆ, ಯಾಕಂದ್ರೆ ಸ್ಪರ್ಮ್ಸ್ ಇಮಿಡಿಯೇಟ್ ಆಗಿ 2 ನಿಮಿಷದಲ್ಲಿ ಮೇಲ್ ಹೋಗಲ್ಲ. ಸೊ ಒಂದ್ 10-15 ನಿಮಿಷ ಮಲ್ಗಿರಿ ಅಂತ ನಾವ್ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ಈ ತರ ಸ್ವಲ್ಪ ಬ್ಯಾಕ್ ಫ್ಲೋ ಆಗ್ತಾ ಇದೆ ಅಂತ ಒಂದಿತ್ತು ಅಂತಂದ್ರೆ ಒಂದ್ ಪಿಲೋ ಜಸ್ಟ್ ಟು ಕೀಪ್ ಅಂಡರ್ ದ ಬಟಕ್ಸ್ ಅಂತ ಹೇಳ್ತೀವಿ. ಬಟ್ ಹಾಗಂತ ಕಾಲ್ ಎತ್ಕೊಂಡು ಮಲ್ಗಿರ್ಬೇಕು ಅಥವಾ ಇನ್ಯಾವುದೋ ಪೊಸಿಷನ್ ಇರ್ಬೇಕು, ಅದೆಲ್ಲ ಇಟ್ಸ್ ನಾಟ್ ಸೈಂಟಿಫಿಕಲಿ ಪ್ರೂವನ್. ಸರ್, ಈಗ ಇನ್ನೊಂದಿದೆ, ದ ಬೆಸ್ಟ್ ಸ್ಪರ್ಮ್ಸ್ ವಿನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಒಂದೊಂದು ಮೀಮ್ದಲ್ಲಿ ಏನಿರುತ್ತೆ ಅಂದ್ರೆ, ಇಫ್ ಯು ವೇರ್ ದ ಬೆಸ್ಟ್ ಸ್ಪರ್ಮ್ ವಾಟ್ ಅಬೌಟ್ ದ ಅದರ್ಸ್ ಅಂತ ಕೇಳ್ತಾರೆ. ಸೊ ಇಸ್ ಇಟ್ ಅ ಮಿತ್ ಸೇಯಿಂಗ್ ದಟ್ ನಿಮ್ಮಲ್ಲಿರೋ ಆ ಒಂದು ಎಜಾಕ್ಯುಲೇಷನ್ ಇಸ್ ದ ಬೆಸ್ಟ್ ಸ್ಪರ್ಮ್ ಮಾತ್ರ ವಿನ್ ಆಗುತ್ತೆ, ಆರ್ ಎನಿ ಸ್ಪರ್ಮ್ ಕ್ಯಾನ್ ವಿನ್? ವಾಟ್ ಇಸ್ ಇಟ್? ಲೆಟ್ ಮೀ ಡಿಕೋಡ್ ದ ಸ್ಪರ್ಮ್ ರಿಪೋರ್ಟ್ ಫಾರ್ ಯು. ಓಕೆ, ನಿಮ್ಗೆ ಅದರಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾರ್ಮಲ್ ವಾಲ್ಯೂಮ್ ಆಫ್ ದ ಸೆಮೆನ್ ಈಸ್ ಅರೌಂಡ್ 1.5 to 4.5 ml, 1.5ರಿಂದ 4.5 ml. ಕೌಂಟು 15 ಮಿಲಿಯನ್ ಪರ್ ml ಇಂದ ಮೇಲ್ಗಡೆ ಇದ್ದರೆ ನಾರ್ಮಲ್ ಅಂತ ತೊಗೊಳ್ತೀವಿ. 40% ಮೊಟಿಲಿಟಿ ಇದ್ದರೆ ಹತ್ತಿರ ಓಕೆ ಗುಡ್ ಮೊಟಿಲಿಟಿ ಅಂತ ತೊಗೊಳ್ತೀವಿ. 4% ನಾರ್ಮಲ್ ಇದ್ದರೆ ತೊಗೊಳ್ತೀವಿ. 4% ನಾರ್ಮಲ್ ಸ್ಪರ್ಮ್ ಆಲ್ ಗುಡ್ ಸ್ಪರ್ಮ್ಸೇ. ಓಕೆ, ಬೆಸ್ಟ್ ಸ್ಪರ್ಮ್ ಅಂತಲ್ಲ, ಆಲ್ 4% ವಿಚ್ ಆರ್ ನಾರ್ಮಲ್ ಲುಕಿಂಗ್ ಸ್ಪರ್ಮ್ಸ್ ಆರ್ ಆಲ್ಸೋ ಗುಡ್ ಸ್ಪರ್ಮ್ಸ್. ಓಕೆ, DNA ಫ್ರಾಗ್ಮೆಂಟೇಷನ್ ಅಂತ ಒಂದು ಎಕ್ಸ್ಟ್ರಾ ಡೀಟೇಲ್ ತೊಗೊಂಡ್ರೆ, DNA ಡ್ಯಾಮೇಜ್ ಆಗಿಲ್ದಿರೋ ಸ್ಪರ್ಮ್, ನಾರ್ಮಲ್ DNA ಫ್ರಾಗ್ಮೆಂಟೇಷನ್ ಅಪ್ ಟು 30%, ಅಂದರೆ 30%ವರೆಗೂ DNA ಡ್ಯಾಮೇಜನ್ನು ನಾವು ಒಪ್ಕೋತೀವಿ, ಅದು ಓಕೆ ಅಂತ. 70% ಸ್ಪರ್ಮ್ಸಲ್ಲಿ DNA ಡ್ಯಾಮೇಜ್ ಇರೋದಿಲ್ಲ, ಅವೆಲ್ಲ ಒಳ್ಳೆ ಸ್ಪರ್ಮ್ಸೇ. ಓಕೆ, ಅವೆಲ್ಲ ಬೆಸ್ಟ್ ಸ್ಪರ್ಮ್ಗಳೇ. ಓಕೆ. ಸೊ ಯಾವುದು ಸ್ಪರ್ಮ್ ಕ್ಲಿಕ್ ಆಯಿತೋ ಇಟ್ಸ್ ಲಕ್ಕಿ ಸ್ಪರ್ಮ್, ನಾಟ್ ದ ಬೆಸ್ಟ್ ಸ್ಪರ್ಮ್. ಲಕ್ಕಿ ಸ್ಪರ್ಮ್, ಲಕ್ಕಿ ಸ್ಪರ್ಮ್. ಬಟ್ ಎಗ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಇವಾಗ ಒಂದ್ ಆಸ್ಪೆಕ್ಟ್ ಇಸ್ ವಿಚ್ ಸ್ಪರ್ಮ್ ಚೆನ್ನಾಗಿದ್ರೆ ಅದು ಒಳಗೆ ಹೋಗುತ್ತೆ ಅಂತ. ಎರಡನೇದು ಇಟ್ ಈಸ್ ದ ಎಗ್ ವಿಚ್ ವಿಲ್ ಡಿಸೈಡ್. ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್. ಅಲ್ಲೂ ಹುಡುಗರಿಗೆ ಇದಿಲ್ಲ, ಅನ್ಯಾಯ ಇದೆ ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಕಾಂಪಿಟೇಷನ್ ಅಷ್ಟು ಮಾಡಬೇಕು. ಓಕೆ, ಸೊ ಇಟ್ ಇಸ್ ನಾಟ್ ಆಲ್ವೇಸ್ ದ ಬೆಸ್ಟ್ ವಿಚ್ ವಿಲ್ ವಿನ್, ಇಟ್ ಈಸ್ ವಾಟ್ ದ ಎಗ್ ಸೆಲೆಕ್ಟ್ಸ್. ಸೊ ಹಾಗಾಗಿ ಕೆಲವೊಮ್ಮೆ ನಾವು ನೋಡ್ತೀವಲ್ಲ, ಎಲ್ಲಾ ಎಗ್ಸ್ನು ಇವಾಗ ಅಷ್ಟು ಎಗ್ಸ್ ಒಂದ್ ಎಗ್ ಸುತ್ತ ಅಷ್ಟು ಸ್ಪರ್ಮ್ಸ್ ಇದ್ರು ಒಂದಕ್ಕೆ ಮಾತ್ರ ಒಳಗ್ ಹೋಗಕ್ಕೆ ದಾರಿ ಕೊಡ್ತದೆ. ಚಾನ್ಸ್ ಇರೋದಷ್ಟೇ. ಆ ಒಂದು ಚೆನ್ನಾಗಿದ್ದಾಗ ಹೆಲ್ದಿ ಬೇಬಿ ಹ್ಯಾಪನ್ಸ್.
ಓಕೆ. ಬಟ್ ಈಗ ಫಾರ್ ಎನ್ ಎಕ್ಸಾಂಪಲ್ ಈಗ ಬೈ ಮಿಸ್ಟೇಕ್ ಆಗಿ ಒಂದು ಚೆನ್ನಾಗಿಲ್ದೇ ಇರೋ ಸ್ಪರ್ಮ್ ಟಾಕ್ಸಿಕ್ ಆಗಿರೋ ಸ್ಪರ್ಮ್ ಎಂಟ್ರಿ ಎಂಟ್ರಿ ಆಗೋಯ್ತು. ಅಬಾರ್ಷನ್ ಆಗದ ಅದರಿಂದ ಅಂದ್ರೆ ಬಿಕಾಸ್ ಕ್ಲೀನ್ ಆಗಿ ಡೆವಲಪ್ ಅಥವಾ ಆಗಕ್ಕಾಗಲ್ಲ ಬೇಬಿ ಅಂದ್ರೆ ಲೋ ಕ್ವಾಲಿಟಿ ಸ್ಪರ್ಮ್ ಫ್ಯೂಸ್ ಆಗಿರೋದಕ್ಕಾಗತ್ತಾ ಅಥವಾ ವಾಟ್ ಇಸ್ ದ ರೀಸನ್ ಇಟ್ ಹ್ಯಾಪನ್ಸ್? ಬಿಕಾಸ್ ಯೂಶುವಲ್ ನಮ್ ಮದರ್ಸ್ ಟೈಮ್ ಅಲ್ಲೆಲ್ಲ ತುಂಬಾ ತುಂಬಾ ಜನ ಅಬಾರ್ಷನ್ ಆಗೋದು. ಬಿಕಾಸ್ ಮೈ ಮದರ್ ಹಸ್ ಗಾನ್ ಥ್ರೂ, ಐ ಥಿಂಕ್ ಮೈ ಮದರ್ ಆಲ್ಸೋ ಗಾನ್ ಥ್ರೂ, ಅಂದ್ರೆ ತುಂಬಾ ಆಗ್ತಿತ್ತು ಮನೇಲಿ. ಅಬಾರ್ಷನ್ ಇಸ್ ಲೈಕ್ ಅ ಕಾಮನ್ ಥಿಂಗ್ ತರ ಆಗೋಗಿತ್ತು. ಈವನ್ ಅದೇನಕ್ಕೆ? ನೌ ಆಲ್ಸೋ ದ ಪರ್ಸೆಂಟೇಜ್ ಏನು ಜಾಸ್ತಿ ಚೇಂಜ್ ಆಗಿಲ್ಲ. ಓಕೆ ಓಕೆ ಬಟ್ ಏನು ಅಂತಂತಂದ್ರೆ ಮುಂಚೆ ಏನು ಅಂದ್ರೆ 2-3 ಆದ್ರೆ ಅಜ್ಜಿ ಹೇಳಿರ್ತಾ ಇದ್ರು, ಪರವಾಗಿಲ್ಲ ನನಗೆ 4 ಆಗಿತ್ತು, 4ನೇದು ನಿಂಗೆ ಚೆನ್ನಾಗಾಗತ್ತೆ ಅಂತ ಟ್ರೀಟ್ಮೆಂಟ್‌ಗೆ ಹೋಗ್ತಾ ಇರ್ಲಿಲ್ಲ. ಓಕೆ. ಈಗ ನಾವು ಒಂದು ಅಬಾರ್ಷನ್ ಆದ್ಮೇಲೆನೆ ಕೆಲವೊಂದು ಟೆಸ್ಟ್‌ಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅಥವಾ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಾಗ ಮೆಡಿಸಿನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ರೀತಿನಲ್ಲಿ ನಾವೊಂದು ಪರ್ಸೆಂಟೇಜ್ ಆಫ್ ಅಬಾರ್ಷನ್ಸ್‌ನ ನಾವು ಕಡಿಮೆ ಮಾಡಕ್ಕಾಗಿದೆ. ಓಕೆ ಓಕೆ ಒಂದು. 2ನೇದು ಅಬಾರ್ಷನ್‌ಗೆ ಕಾರಣ ಎಗ್ಗು ಸ್ಪರ್ಮೇನಾ? ಯೆಸ್, ಮೋಸ್ಟ್ ಆಫ್ ದ ಟೈಮ್ಸ್. ಓಕೆ ಬಟ್ ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಆಫ್ ದ ಎಗ್ ಅಂದ್ರೆ ಅಂಡಾಣು ಕ್ವಾಲಿಟಿ ಆಗ್ಲಿ, ವೀರ್ಯಾಣು ಕ್ವಾಲಿಟಿ ಜೊತೆಗೆ ಅವ್ರದ್ದು ಗರ್ಭಕೋಶ ಹೇಗಿದೆ ಅನ್ನೋದು. ಹ್ಮ್ ಆಮೇಲೆ ಹಾರ್ಮೋನ್ಸ್ ಪ್ರಾಬ್ಲಮ್. ಇವಾಗ ಹ್ಮ್. ನಾವು ತುಂಬಾ ಸತಿ ಕೇಳಿರ್ತೀವಿ ಥೈರಾಯ್ಡ್ ಪ್ರಾಬ್ಲಮ್ ಅಂತ. ಮುಂಚೆ ಎಲ್ಲ ಟೆಸ್ಟ್ ಮಾಡಕ್ ಫೆಸಿಲಿಟೀಸ್ ಇರ್ತಾ ಇರ್ಲಿಲ್ಲ. ಹೌದು. ಇರ್ಬೋದು. ಅಥವಾ ಆನುವಂಶಿಕವಾಗಿ ಬಂದಿರೋದು. ಕ್ಯಾರಿಯೋಟೈಪಿಂಗ್ ಅಂತ ಟೆಸ್ಟ್ ಮಾಡ್ತೀವಿ. ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇದ್ರೆ ಬರೋಂಥದ್ದು. ಸೊ ಇದೆಲ್ಲಾನು ಕಾರಣ ಇರುತ್ತೆ. ಬಟ್ ನಾವು ಬೇಸಿಕ್ ಲೆವೆಲ್ ಅಲ್ಲಿ ನಾವು ನೋಡಕ್ ಹೋದ್ರೆ ಎಸ್, ಒಂದ್ ಒಳ್ಳೆ ಎಗ್, ಒಂದ್ ಒಳ್ಳೆ ಸ್ಪರ್ಮ್ ಮಿಕ್ಸ್ ಆದಾಗ ಆಗೋ ಎಂಬ್ರಿಯೋನೇ ಚಾನ್ಸ್ ಆಫ್ ಪ್ರೆಗ್ನೆನ್ಸಿನೇ ಅವಾಗ ಆಗತ್ತೆ. ಹ್ಮ್ 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 ಲೀವ್ ಅಲೋನ್ ಅಬಾರ್ಷನ್ ಆಗೋದಾಗ್ಲಿ, ಪ್ರೀಟರ್ಮ್ ಡೆಲಿವರಿ ಆಗೋದಾಗ್ಲಿ, ಪ್ರೆಗ್ನೆನ್ಸಿ ಆಗ್ಬೇಕಂತಂದ್ರೆ ಒಂದು ಸುಮಾರು ಅಟ್ಲೀಸ್ಟ್ ಕೆಲವೊಂದು ಕ್ರೈಟೀರಿಯಾಗೆ ಅಲ್ಲಿ ಟಿಕ್ ಮಾರ್ಕ್ ಆಗಿರ್ಬೇಕು. ಓಕೆ ಆವಾಗ್ಲೇನೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಸರ್ ಇನ್ನೊಂದು ಸ್ವಲ್ಪ ಮುಂದುವರ್ಸೋಣ ಅದೇ ವಿಷಯದಲ್ಲಿ. ಹಾ ಸರ್. ಹಿಂದಿನ ಕಾಲದಲ್ಲಿ ಅಬಾರ್ಷನ್ಸ್ ಕಾಮನ್ ಅಂತ ಹೇಳಿದ್ರಿ. ಹ್ಮ್. ಮೇಡಮ್ ಅದಕ್ಕೆ ಕಾರಣ ಹೇಳಿದ್ರು, ಹ್ಮ್ ಟ್ರೀಟ್ಮೆಂಟ್ ತಗೊಳ್ತಿರ್ಲಿಲ್ಲ ಅಂತ. ಹ್ಮ್. 2ನೇ ಕಾರಣ ಅರ್ಲಿ ಮ್ಯಾರೇಜಸ್. ಹ್ಮ್ ಇನ್ನೂ ದೇಹ ರೆಡಿ ಆಗಿರ್ತಿದ್ದಿಲ್ಲ ಹ್ಮ್ ಪ್ರೆಗ್ನೆನ್ಸಿ ತಡೆಯೋಕೆ. ಆಗಲೇ ಬೇಬಿ ಸ್ಟಾರ್ಟು, ದೇಹ ಇನ್ಕೇಪಬಲ್. 3ನೇದ್ದು ವಿದಿನ್ ದ ಕಮ್ಯುನಿಟಿ, ವಿದಿನ್ ದ ಫ್ಯಾಮಿಲಿ ಮದುವೆಗಳು. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ವೇರ್ ಮೋರ್ ಅನ್ಐಡೆಂಟಿಫೈಡ್. ಹ್ಮ್. ಅಂದರೆ ಗೊತ್ತಾಗ್ತಿರ್ಲಿಲ್ಲ. ಮಾವನ ಮಗ ಅಥವಾ ಸೋದರ ಸೋದರ ಮಾವನೇ ಮದುವೆ ಆಗ್ಬಿಡೋದು. ಹೌದು, ಫಸ್ಟ್ ಡಿಗ್ರಿ ಕನ್ಸಾಂಗ್ವಿನಿಟಿ, ಸೆಕೆಂಡ್ ಡಿಗ್ರಿ ಕನ್ಸಾಂಗ್ವಿನಿಟಿ. ಅದೆಲ್ಲ ಕಾರಣದಿಂದ ಜೆನೆಟಿಕ್ ಅಬ್ನಾರ್ಮಲಿಟೀಸು ಯಾವ ಟೈಮಲ್ಲಿ ಆ ಎಂಬ್ರಿಯೋ ಬೈ ಡಿಫಾಲ್ಟ್ ಒಳ್ಳೆ ಎಂಬ್ರಿಯೋ ಆಗುತ್ತೋ ಗೊತ್ತಿರ್ತಿದ್ದಿಲ್ಲ. ಹ್ಮ್ ಯೂಶುವಲ್ ಜೆನೆಟಿಕ್ ಅಬ್ನಾರ್ಮಲಿಟಿ ಆಗವು ಮಿಸ್ಕ್ಯಾರೇಜಸ್ ಆಗ್ತಾನೇ ಇರ್ತಿದ್ವು ಅಥವಾ ಪ್ರೆಗ್ನೆನ್ಸಿನೇ ಬರ್ತಿರ್ಲಿಲ್ಲ. ಓಕೆ 4ನೇದು ಈ ಬಾಯ್ಸ್ಗೆ ವ್ಯಾರಿಕೋಸೀಲ್ ಅನ್ನೋ ಒಂದು ಕಂಡೀಷನ್ ಬರುತ್ತೆ. ಅದು ಸ್ಪರ್ಮ್ನ ಡ್ಯಾಮೇಜ್ ಮಾಡುತ್ತೆ. ಆವಾಗ ಮಿಸ್ಕ್ಯಾರೇಜ್ ರೇಟ್ ಜಾಸ್ತಿ ಇರುತ್ತೆ. ಹಿಂದಿನ ಕಾಲದಲ್ಲಿ ಅದೇ ಇಟ್ಸ್ ಅ ಪೇನ್ಲೆಸ್ ಕಂಡೀಷನ್. ಅದಾದಾಗ ಯಾರಿಗೂ ಪೇನ್ ಆಗಲ್ಲ, ಯಾರು ಗೊತ್ತೂ ಆಗಲ್ಲ. ಗೊತ್ತೂ ಆಗಲ್ಲ, ಪೇನ್ ಇಲ್ಲ, ಗೊತ್ತಾಗಲ್ಲ. ಹಾ ಯು ಡೋಂಟ್ ಸೀಕ್ ಮೆಡಿಕಲ್ ಹೆಲ್ಪ್. ಪೇನ್ ಆಗಿದೆ ತಾನೇ ನೀವು ಹೋಗೋದು ಆಸ್ಪತ್ರೆಗೆ. ಹ್ಮ್. ಸೊ ಯು ಡೋಂಟ್ ಗೋ ಟು ಡಾಕ್ಟರ್ಸ್. ವೈದ್ಯರ ಹತ್ರ ಹೋಗೋದಿಲ್ಲ, ಡಯಾಗ್ನೋಸ್ ಆಗ್ತಿರ್ಲಿಲ್ಲ. ಸೊ ಅದು ಇಟ್ಕೊಂಡು ಮಿಸ್ಕ್ಯಾರೇಜ್ಗಳು ಹಂಗೆ ಆಗ್ತಾ ಇದ್ವು. ಸೊ ಹುಡುಗಿರ ಮೇಲೆ ಬರ್ತಾ ಇತ್ತು ಅದು. ಎಲ್ಲ ಮತ್ತೆ ಫೈನಲಿ ಬ್ಲೇಮ್ ಅವರೇ ತೊಗೊಳೋದು. ಅವಾಗ ಕರೆಕ್ಟ್. ಯಾರ್ದಾದ್ರೂ ಅವ್ರದೇ ತಾನೆ. 2ನೇ ಮದುವೆ ಆದಾಗ ಮಗು ಆಗೋದು ಸ್ವಲ್ಪ ಬೆಟರ್ ಆಗ್ತಿತ್ತು. ಯಾಕೆ? ಅವಾಗ ಔಟ್ಸೈಡ್ ದ ಮ್ಯಾರೇಜ್, ಔಟ್ಸೈಡ್ ದ ರಿಲೇಶನ್ಶಿಪ್ ಆಗೋದು ಮದುವೆ. ಸ್ವಲ್ಪ ಮಟ್ಟಿಗೆ ಎಂಬ್ರಿಯೋ ಸಕ್ಸಸ್ ಸಿಗೋದು. ಇದಲ್ದಿರ ಒಂದು ಮೇಡಮ್ ಮೊದಲು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು, ಎಗ್ ವಿಲ್ ಡಿಸೈಡ್ ವಿಚ್ ಸ್ಪರ್ಮ್ ವಿಲ್ ಎಂಟರ್ ಅಂತ. ಸೋ ಮಚ್ ಸೊ ಬ್ಯಾಡ್ ಸ್ಪರ್ಮ್ ಇಂದ ಆಗತ್ತೆ ಅಂತ ಹೇಳಿದ್ರಲ್ಲ. ಸೊ ಎಷ್ಟು ಬ್ಯಾಡ್ ಇದ್ರೆ ಆಗತ್ತೆ ಅಬಾರ್ಷನ್ನು, ದೇರ್ ಇಸ್ ಅ ಪರ್ಸೆಂಟೇಜ್ ಟು ವಿಚ್ ಎಗ್ ಕ್ಯಾನ್ ರಿಪೇರ್ ದ ಸ್ಪರ್ಮ್. ಅಬ್ನಾರ್ಮಲ್ ಸ್ಪರ್ಮ್ ಒಳಗೆ ಹೋದ್ರೂ ಸಹ ಎಗ್ ಅದನ್ನ ರಿಪೇರ್ ಮಾಡಿ ಜೆನೆಟಿಕ್ ಕಾಂಪೋನೆಂಟ್ನ ಅಂದರೆ ಡ್ಯಾಮೇಜ್ಡ್ DNA ರಿಪೇರ್ ಮಾಡಿಕೊಂಡು ಇಟ್ ಕ್ಯಾನ್ ಕಾಂಪ್ಲಿಮೆಂಟ್ ವಿತ್ ಇಟ್. ಮೋಸ್ಟ್ಲಿ ಇದೆ ಅನ್ಸುತ್ತಾ. ಈಗ ಹೆಣ್ಮಕ್ಳು ಹೇಳ್ತಾರಲ್ಲ, ನಾನು ಅವನ್ನ ಮದ್ವೆಗೆ ರಿಪೇರಿ ಮಾಡ್ತೀನಿ, ನಾನು ಲವ್ ಮಾಡಿ ಎಕ್ಸಾಕ್ಟ್ಲಿ ಅಲ್ಲೇ ರಿಪೇರಿ ಅಲ್ಲೇ ಆಗುತ್ತೆ. ರಿಪೇರಿ ಇಸ್ ಏನಂತಾರೆ ಅವ್ರ ನೇಚರ್ ಅಟ್ ಎವ್ರಿ ಲೆವೆಲ್. ಎಗ್ಗಲ್ಲೇ ಡಾಕ್ಟರ್ಸ್ ಇದ್ದಾರೆ. ಎಗ್ ಡಾಕ್ಟರ್. ಎಗ್ಗಲ್ಲಿ ಡಾಕ್ಟರ್ಸ್ ಇದೆ. ಅದು ರಿಪೇರಿ ಮಾಡಿಕೊಂಡು ಇಫ್ ಇಟ್ ಇಸ್ ಮೈಲ್ಡ್ ಡ್ಯಾಮೇಜ್ ಅದನ್ನ ರಿಪೇರಿ ಮಾಡಿ ಹೆಲ್ದಿ ಬೇಬಿ ಮಾಡಬಹುದು. ಸಿವಿಯರ್ ಡ್ಯಾಮೇಜ್ನ ರಿಪೇರಿ ಮಾಡೋಕ್ಕಾಗದಿದ್ರೆ ಪ್ರೆಗ್ನೆನ್ಸಿನೇ ಆಗದೆ ಇರ್ಬೋದು ಅಥವಾ ಅಬಾರ್ಷನ್ ಆಗ್ಬೋದು. ಓಕೆ. ಅದಕ್ಕೇನೆ ನಾವು ಇವಾಗ ಒಂದು ಕಾನ್ಸೆಪ್ಟ್ ಶುರು ಮಾಡ್ತಾ ಇದೀವಿ. ಅದೇ ಕಾನ್ಸೆಪ್ಟ್ ಶುರು ಆಗಿದೆ ಲಾಸ್ಟ್ 10-12 ವರ್ಷದಲ್ಲಿ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ. DNA ಡ್ಯಾಮೇಜ್ ಆಗಿತ್ತು ಸ್ಪರ್ಮ್ ಅಂದ್ರೆ ನಾವು ಅದನ್ನ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಔಟ್ಸೈಡ್ ದ ಡ್ಯಾಮೇಜ್, ಔಟ್ಸೈಡ್ ದ ಬಾಡಿ ವಿ ಕ್ಯಾನ್ ಚೆಕ್ ಅಲ್ವಾ. ಈಗ ಎಗ್ಗಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಸ್ಪರ್ಮ್ ಚೆಕ್ ಮಾಡ್ಬೋದು. ಸೊ ಡ್ಯಾಮೇಜ್ DNA ಕಾಣಿಸಿದ್ರೆ ವಿ ರೆಕಮೆಂಡ್ ದೆಮ್ 2 ತಿಂಗಳು ಟ್ರೈ ಮಾಡಕ್ಕೆ ಹೋಗಬೇಡಿ ಪ್ರೆಗ್ನೆನ್ಸಿಗೆ. ಮಿಸ್ಕ್ಯಾರೇಜ್ ಆಲ್ರೆಡಿ ಆಗಿದೆ ನಿಮಗೆ 1 or 2, ಇದನ್ನ ರಿಪೇರ್ ಮಾಡೋಣ. ವಿಲ್ ಟ್ರೈ ಟು ಫೈಂಡ್ ದ ಕಾಸ್ ಫಾರ್ ಇಟ್. ಸ್ಮೋಕಿಂಗ್ ಸ್ಟಾಪ್ ಮಾಡಿ, ಒಬೆಸಿಟಿ ಕಡಿಮೆ ಮಾಡ್ಕೊಳ್ಳಿ, ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ,
ಗೋ ಫಾರ್ ಹೆಲ್ದಿ ಲೈಫ್. ಮಲ್ಕೊಳ್ಳಿ ಪ್ರಾಪರಾಗಿ 6 to 8 ಅವರ್ಸು. ಹ್ಮ್. ಡೋಂಟ್ ಯೂಸ್ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್ ಟೂ ಮಚ್. ರೆಡ್ಯೂಸ್ ಇಟ್ ಟು ಬೇರ್ ಮಿನಿಮಮ್ ವರ್ಕ್ ಅವರ್ಸ್. ಹ್ಮ್. ಎಕ್ಸ್ಟ್ರಾ ಓದ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಬಿ ಕಂಫರ್ಟಬಲ್, ಬಿ ಹೆಲ್ದಿ. ಆಮೇಲೆ ಬೇಕಾದ್ರೆ ವಿತ್ ಸಮ್ ಹೆಲ್ಪ್ ಆಫ್ ಸಮ್ ಮೆಡಿಸಿನ್ಸ್ ಇದೆಲ್ಲ ಕಡಿಮೆ ಆಗಿದ್ದಾಗ ದೆನ್ ಯು ಕ್ಯಾನ್ ಟ್ರೈ. ಯು ಹ್ಯಾವ್ ಗುಡ್ ಚಾನ್ಸ್. ಒಳ್ಳೆ ಸಮಯ, ಒಳ್ಳೆ ಚಾನ್ಸ್ ಇರುತ್ತೆ. ಸರ್ ಮೊಬೈಲ್ ಹೇಳಿದ್ರಿ, ಮ್ಯಾಮ್ಗೆ ಕೇಳ್ತೀನಿ. ಮ್ಯಾಮ್, ಇವಾಗ ಮೊಬೈಲ್ ಎಷ್ಟ್ರ ಮಟ್ಟಿಗೆ ಪ್ರೆಗ್ನೆನ್ಸಿ ಎಫೆಕ್ಟ್ ಮಾಡ್ತದೆ ಇನ್ ವಿಮೆನ್ ಆ್ಯಂಡ್ ಮೆನ್ ಬೋತ್? ಗೊತ್ತಿಲ್ಲದೆ ಏನಾದರೂ ಡಿಫ್ರೆಂಟಾಗಿ ಅಫೆಕ್ಟ್ ಮಾಡ್ತಾ ಇದೆಯಾ, ಆರ್ ಹೌ ಇಸ್ ಇಟ್ ಹ್ಯಾಪ್ನಿಂಗ್ ವಿಮೆನ್ ಮೆನ್ ಇಬ್ರು ಇಬ್ಬರಲ್ಲೂ? ಎರಡು ಮೆನ್ನಲ್ಲಿ ಎಸ್, ಬಿಕಾಸ್ ಮೊಬೈಲ್ ಯೂಸೇಜಿಂದ ವಾಟ್ ಎವರ್ ಪ್ರಾಬ್ಲಮ್ಸ್ ಇರ್ದಿರ್ ಸ್ವಲ್ಪ ಮಟ್ಟಿಗೆ ಹೇಳಿದ್ರು ಹೇಳ್ತಾರೆ. ಹೆಂಗಸರಲ್ಲಿ ಎಸ್, ತುಂಬ ಸ್ಕ್ರೀನ್, ಮೊಬೈಲ್ ಒಂದೇ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ಕೈಂಡ್ಸ್ ಆಫ್ ಸ್ಕ್ರೀನ್ಸ್. ಇವಾಗ ಸ್ಕ್ರೀನ್ ಡ್ಯಾಮೇಜ್ ಅಂತೀವಿ, ತುಂಬ ನೋಡ್ತೀವಿ. ಎಸ್, ಒಂದೇನು ಅಂತಂದ್ರೆ ಅದರಿಂದ ನಿದ್ದೆ ಕೆಡೋ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಮಂಚದ ಮೇಲೆ ಮಲಗ್ತಾ ಇದ್ದಂಗೆನೆ ಮೊಬೈಲ್ ಇಟ್ಕೋತಾರೆ. ಅಂಡ್ ವರ್ಸ್ಟ್ ಪಾರ್ಟ್ ಈಸ್ ಆಫ್ಟರ್ ಶಾರ್ಟ್ಸ್ ಹ್ಯಾವ್ ಕಮ್. ಮೂವ್ ಮಾಡ್ತಾನೆ ಇರ್ತೀವಿ, ಅದಕ್ಕೆ ಕೊನೆ ಮೊದಲೇ ಇರಲ್ಲ. ಸೊ ಅದರಿಂದ ಏನಾಗುತ್ತೆ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಸ್ಲೀಪ್ ಡಿಸ್ಟರ್ಬೆನ್ಸ್ ಆದಾಗ 2 ತರದ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ. ಒಂದು ಪ್ರೊಲ್ಯಾಕ್ಟಿನ್ ಅಂತ ಹೇಳ್ತೀವಿ, ಎರಡನೇದು ಮೆಲಟೋನಿನ್ ಅಂತ ಹೇಳ್ತೀವಿ. ಪ್ರೊಲ್ಯಾಕ್ಟಿನ್ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತು. ಇವಾಗ ಪ್ರೊಲ್ಯಾಕ್ಟಿನ್ ಸರಿಯಾಗಿಲ್ಲ ಅಂದ್ರೆ ಕೆಲವೊಬ್ರಿಗೆ ಅದರಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಅಥವಾ ತುಂಬಾ ಜಾಸ್ತಿ ಆಯ್ತು ಅಂತಂದ್ರೆ ದೇ ವಿಲ್ ಕಣ್ಣು, ಐ ಸೈಟ್ ಡಿಸ್ಟರ್ಬೆನ್ಸಸ್ ಎಲ್ಲಾನು ಆಗುತ್ತೆ ಕೆಲವೊಬ್ಬರಿಗೆ. ಅದು ಒಂದು. ಎರಡನೇದು ಮೆಲಟೋನಿನ್ ಅಂತ ನೀವು ಸಾಕಷ್ಟು ಕೇಳಿರ್ಬೋದು. ನನ್ಗೆ ನಿದ್ದೆ, ನಿಮ್ ಫ್ರೆಂಡ್ಸೇ ಹೇಳಿರ್ಬೋದು, ನಿದ್ದೆ ಬರ್ತಾ ಇರ್ಲಿಲ್ಲ, ನಾನೊಂದು ಮಾತ್ರೆ Tablet, ತಗೊಂಡೆ. ಬಟ್ ಅಟ್ ದ ಸೇಮ್ ಟೈಮ್ ಒಳ್ಳೆ ಸ್ಲೀಪ್ ಕೊಡೋದ್ರ ಜೊತೆಗೆ ಕ್ವಾಲಿಟಿ ಆಫ್ ದ ಎಗ್ ಮೇಂಟೈನ್ ಮಾಡಕ್ಕೆ ಮೆಲಟೋನಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಮ್ಗೆ ಟ್ರೀಟ್ಮೆಂಟ್ ಅಲ್ಲೂ ನಾವು ಎಷ್ಟೋ ಜನಕ್ಕೆ ಅದನ್ನ ಯೂಸ್ ಮಾಡ್ತೀವಿ, ಸಪ್ಲಿಮೆಂಟ್ಸ್. ಸಪ್ಲಿಮೆಂಟ್ ತರ, ಬಟ್ ಮೋರ್ ಫ್ರಮ್ ಅ ಥೆರಪೆಟಿಕ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ಅದರಿಂದ ಸಿಗೋ ಒಂದು ಬೆನಿಫಿಟ್ ಇಂದ ನಾವು ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಮೆಲಟೋನಿನ್ ಸೆಕ್ರೀಷನ್ ಎಫೆಕ್ಟ್ ಆಗುತ್ತೆ, ಪ್ರೊಲ್ಯಾಕ್ಟಿನ್ ಸೆಕ್ರೀಷನ್ ಎಫೆಕ್ಟ್ ಆಗುತ್ತೆ. ಸೊ ಎಗ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ. ಯಾವಾಗ ಎಗ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೋ ಪೀರಿಯಡ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಅವ್ರದ್ದು ಋತುಚಕ್ರ ಸರಿಯಾಗಿ ಬರ್ತಾ ಇಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಆಗಲ್ಲ. ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಓವುಲೇಷನ್ ಆಗ್ತಾ ಇಲ್ಲ ಅಂತ, ಎಗ್ ರಿಲೀಸ್ ಆಗ್ತಾ ಇಲ್ಲ. ಸೊ ಯಾವಾಗ ಎಗ್ ರಿಲೀಸ್ ಆಗ್ತಾ ಇಲ್ಲ, ಬೇರೆ ಕೆಲವೊಂದು ಕಾರಣಗಳು ಸೇರ್ಕೊಳ್ಳುತ್ತೆ. ಇವಾಗ ಅದ್ರ ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅಥವಾ ಸರಿಯಾಗಿ ಅವರು ಇವಾಗ ನಿದ್ದೆ ಸರಿಯಾಗಿ ಮಾಡಿಲ್ಲ, ಬೆಳಗ್ಗೆ ಎದ್ದೇಳಲ್ಲ, ನೋ ಎಕ್ಸಸೈಸ್, ಪ್ರಾಬಬ್ಲಿ ದೇ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಒಬಿಸಿಟಿ. ಸೊ ಇದೆಲ್ಲ ಸೇರ್ಬಿಟ್ಟು ಇಟ್ ವಿಲ್ ಅಫೆಕ್ಟ್. ಅದೊಂದೇ ಸ್ಕ್ರೀನ್ ಒಂದೇ ಎಫೆಕ್ಟ್ ಮಾಡಲ್ಲ, ಬಟ್ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಖಂಡಿತ. ಬಟ್ ಈ ರೀತಿ ಒಂದು ಹಾರ್ಮೋನ್ ಸೈಕಲ್ನ ಚೇಂಜ್ ಮಾಡುತ್ತೆ ಅದು.